ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ರಾಮಚಾರಿ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ನಿಮಗೂ ರಾಮಚಾರಿಯಲ್ಲಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ವರುಣ್ ಸೆಕ್ಸೇನಾಗೆ ಕಾಕ್ಟೇಲ್ನ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಚಾರು ರೂಮಲ್ಲಿ ಏನೋ ಸೌಂಡ್ ಮಾಡ್ತಾಳೆ. ಆಗ ವರುಣ್ ಏನದು ರೂಮಲ್ಲಿ ಸೌಂಡು ಅಂತ ನೋಡೋಕ್ಕೆ ಅಂತ ಹೋಗ್ತಾನೆ. ರೂಮಲ್ಲಿ ಏನು ಇಲ್ಲದೆ ಇರೋದನ್ನ ನೋಡಿ ವಾಪಸ್ ಹೋಗ್ತಾನೆ. ವರುಣ್ ಎಲ್ಲೋ ನಾನು ಭ್ರಮೆ ಇರಬೇಕು ಅಂತ ಅಂದ್ಕೊಂಡು ಆಗ ರೂಮಲ್ಲಿ ಫೋನ್ ಬರ್ತಾ ಇರುತ್ತೆ. ಏನಿದು ಕಬೋರ್ಡಿಂದ ಫೋನ್ ರಿಂಗ್ ಆಗ್ತಿದೆಯಲ್ಲ ಅಂತ ನೋಡಿದಾಗ ಚಾರು ಕಬೋರ್ಡಲ್ಲಿ ಇರ್ತಾಳೆ. ಕಬೋರ್ಡಲ್ಲಿ ಅಡುಗೆ ಕುಳಿತಿದ್ದ ಚಾರುನ್ ನೋಡಿ ವರುಣ್ ಇಲ್ಲಿ ಹೇಗೆ ಬಂದೆ, ನೀನು ಜಯಶಂಕರ್ ಮಗಳಲ್ವಾ ಅಂತ ಕೇಳ್ತಾನೆ. ಚಾರು ಅಲ್ಲೇ ಗಾಬರಿಗೊಂಡು ಏನು ಮಾಡಬೇಕು ಅಂತ ಗೊತ್ತಾಗದಲ್ಲೇ ವರುಣ್ ತಲೆಗೆ ಪೆಟ್ಟಾಗೋಂಗೆ ಹೊಡಿತಾಳೆ. ವರುಣ್ ಕೆಳಗೆ ಬೀಳ್ತಾನೆ. ಕಬೋರ್ಡ್ನಲ್ಲಿದ್ದ ದುಪ್ಪಟ್ಟನ್ನ ತಗೊಂಡು ವರುಣ್ ಕೈಗೆ ಕಟ್ಟಾಕಿ ಹಾಗೆ ಬಾಯಿನೆಲ್ಲ ಮುಚ್ಚಿ ಕೂಡ ಹಾಕ್ತಾಳೆ ವರುಣ್ನ. ರಾಮಚಾರಿ ಚಾರುಗೆ ಕಾಲ್ ಮಾಡ್ತಾ ಇರ್ತಾನೆ. ಆಗ ಮುರಾರಿ ಏನಾಯಿತು ರಾಮಚಾರಿ ಅಂತ ಕೇಳಿದಾಗ ರಾಮಚಾರಿ ಮೊದಲನೇ ಸಲ ಕಾಲ್ ಮಾಡಿದೆ ರಿಂಗ್ ಆಯಿತು, ಆದರೆ ಇವಾಗ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳ್ತಾನೆ ಮುರಾರಿಗೆ ರಾಮಚಾರಿ. ಆಗ ಮುರಾರಿ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿರಬೇಕು ಅಂದಾಗ ರಾಮಚಾರಿ ಬಾ ಸರಿ ಅಲ್ಲೇ ಹೋಗಿ ನೋಡೋಣ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮಾನ್ಯತಾ ರಾಮಚಾರಿ ಹೊಡೆದೋಗಿರೋದನ್ನ ನೆನೆಸ್ಕೊಂತ ಕೂತಿರ್ತಾಳೆ. ಇತ್ತಾಗ ಜೆಕೆ ಮಾನ್ಯತನಾಗಿ ಮೇಡಮ್ ಏನಾಯ್ತು ಅಂತ ನೋಡ್ತಾ ರಾಮಚಾರಿ ಇಲ್ಲಿ ಮುರಾರಿ ಎಲ್ಲಿ ಅಂತ ಕೇಳ್ತಾನೆ. ಓ ರಾಮಚಾರಿನು ಮತ್ತೆ ಮುರಾರಿನೂ ಸಾಯಿಸ್ಬಿಟ್ರ ನೀವು? ಹಾಗಿದ್ರೆ ನನ್ನ ಕೆಲಸ ಎಣ್ಣೆನ ಡಿಸ್ಪೋಸ್ ಮಾಡೋದಷ್ಟೇನಾ ಅಂತ ಹೇಳ್ತಾನೆ ಜೆಕೆ. ಏನಿದು ಹೆಡ್ ಮೇಡಮ್ ಹೀಗೆ ನೋಡ್ತಾ ಇದ್ದೀರಾ, ರಾಮಚಾರಿನ ಏನಾದರೂ ಕ್ಷಮಿಸಿಬಿಟ್ಟು ಕಳಿಸ್ಬಿಟ್ರ ಅಂತ ಅಂದಾಗ ಜೆಕೆ ಹೀಗೆಲ್ಲ ಹೇಳ್ತಾ ಇರುವ ಜೆಕೆ ಕೆನ್ನೆಗೆ ಮಾನ್ಯತಾ ಪಟಾರ್ ಅಂತ ಬಾರಿಸ್ತಾಳೆ ಕೆನ್ನೆಗೆ. ಮಾನ್ಯತಾ ಜೆಕೆಗೆ ಕಪಾಳ ಕೊಡಿದ್ಮೇಲೆ ಓ ಅರ್ಥ ಆಯಿತು ಮೇಡಮ್, ನನಗೆ ಹೊಡೆದಂಗೆ ನಿಮಗೂ ಹೊಡೆದು ರಾಮಚಾರಿ ಮುರಾರಿನ ಕರ್ಕೊಂಡೋದ ಅಲ್ವಾ? ಸೆಕ್ಸೇನಾ ಡಾಕ್ಯುಮೆಂಟ್ನೆಲ್ಲ ತೆಗೆದಿಟ್ಬಿಟ್ಟು ವರುಣ್ ಕಾಕ್ಟೇಲ್ನ ಮಿಕ್ಸ್ ಮಾಡಿದೆ. ವರುಣ್ ಎಲ್ಲೋದೆ ನೀನು ವರುಣ್ ಅಂತ ಕೂಗ್ತಾ ಬರ್ತಾ ಇರ್ತಾನೆ ಸೆಕ್ಸೇನಾ. ಕಾಕ್ಟೇಲ್ನ ಮಿಕ್ಸ್ ಮಾಡ್ತೀನಿ ಅಂತ ಎಲ್ಲೋದ ಇವನು ವರುಣ್ ಅಂತ ವರುಣ್ನ ಹುಡ್ಕಾಡ್ತಿರ್ತಾನೆ ಸೆಕ್ಸೇನಾ ಬಚ್ಚಿಟ್ಟಿದ್ದ ಡಾಕ್ಯುಮೆಂಟ್ನ ಚಾರು ತಗೊಳಕ್ಕೆ ಅಂತ ಮೇಲೋಗ್ತಾ ಇರ್ತಾಳೆ ರೂಮ್ಗೆ. ಭರತ್ ತನ್ನ ರೌಡಿನ ಚಾರು ಹೊಡೆದು ಈಚೆ ಕಾಂಪೌಂಡಲ್ಲಿ ಮಲಗಿಸಿರುವಾಗ ಮತ್ತೊಬ್ಬ ರೌಡಿಗೆ ಸಿಗ್ತಾನೆ ಭರತ್. ಏಯ್ ಎದ್ದೋಳೋ, ಏನಾಯಿತು ಸುನಿ, ಭರತ್ಗೆ ಯಾರೋ ಹೊಡೆದ್ಬಿಟ್ಟಿದ್ದೀರೋ, ಬರ್ರೋ ಬೇಗ ಅಂತ ಕೂಗ್ತಾನೆ. ಈ ಕಡೆ ಚಾರು ಡಾಕ್ಯುಮೆಂಟ್ನ ಹುಡುಕ್ತಾ ಇರ್ತಾಳೆ. ಆಗ ಯಾರೋ ನಿನ್ನ ಹೊಡೆದಿತ್ತು ಅಂತ ರೌಡಿ ಕೇಳಿದಾಗ ಭರತ್ ಅಣ್ಣ ಯಾರೋ ಹುಡುಗಿ ಹೊಡೆದು ನನ್ನ ಕಟ್ಟಾಕ್ಬಿಟ್ಲು ಅಂತ ಹೇಳ್ತಾನೆ. ಅಂತೂ ಚಾರು ಹುಡುಕ್ತಿದ್ದ ಡಾಕ್ಯುಮೆಂಟ್ ಅವಳ ಕೈಗೆ ಸಿಕ್ಬಿಡುತ್ತೆ. ಈ ಕಡೆ ಸೆಕ್ಸೇನಾ ವರುಣ್ ಅಂತ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿಗೆ ರೌಡಿಗಳು ಭರತ್ನ ಹೊಡೆದಿರೋದನ್ನ ನೋಡಿ ಕರ್ಕೊಂಬರ್ತಾರೆ ಸೆಕ್ಸೇನಾ ಹತ್ರ. ಯಾರೋ ಹೀಗೆ ಮಾಡಿತ್ತು ಅಂತ ಕೇಳಿದರೆ ಯಾರೋ ಹುಡುಗಿ ಹೀಗೆ ಮಾಡಿದ್ರು ಅಂತ ಹೇಳ್ತಾನೆ. ಏನೋ ಒಬ್ಳು ಹುಡುಗಿ ಕಟ್ಟಾಕಿದ್ದಳ, ಈ ಕಡೆ ವರುಣ್ ಬೇರೆ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ಹುಡುಕ್ತಾ ಇರ್ತಾನೆ ಸೆಕ್ಸೇನಾ. ಆಗ ಕಾಲ್ ಮಾಡ್ತಾನೆ ಸೆಕ್ಸೇನಾ. ಆಗ ಸೆಕ್ಸೇನಾ ವರುಣ್ಗೆ ಕಾಲ್ ಮಾಡ್ತಾನೆ. ಅವನ ಫೋನು ರೂಮ್ನಲ್ಲಿ ರಿಂಗ್ ಆಗ್ತಾ ಇರುತ್ತೆ. ಆ ಕಡೆನೇ ಹೋಗ್ತಾನೆ ಸೆಕ್ಸೇನಾ. ವರುಣ್ ಆ ಸ್ಥಿತಿಲಿರೋದು ನೋಡಿ ಸೆಕ್ಸೇನಾ ಏನಾಯಿತು ವರುಣ್ ನಿನಗೆ ಅಂತ ಓಡೋಗ್ತಾನೆ ಸೆಕ್ಸೇನಾ ವರುಣ್ ಹತ್ರ. ಏನಾಯಿತು ವರುಣ್ ಅಂತ ಕೇಳಿದಾಗ ಅದು ಅಂತಾನೆ. ಏನಾಯಿತು ಮ್ಯಾಟ್ರ್ ಹೇಳೋ ಬ್ಲಡಿ ಫುಲ್ ಅಂತಾನೆ ಸೆಕ್ಸೇನಾ. ವರುಣ್ ಸರ್ ಜಯಶಂಕರ್ ಮಗಳು ಚಾರುಲತಾ ಅಂದಾಗ ಸೆಕ್ಸೇನಾ ವಾಟ್ ಜಯಶಂಕರ್ ಮಗಳು ಚಾರುಲತಾ ಇಲ್ಲೇಗೆ ಅಂದಾಗ ಸರ್ ಅವಳು ಮನೆ ಒಳಗಡೆನೇ ಇದ್ದಾಳೆ ಅಂತಾನೆ. ಆಗ ರೌಡಿಗಳಿಗೆ ಸೆಕ್ಸೇನಾ ಹೇ ಬರ್ರೋ ಇಲ್ಲಿ, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಹುಡುಕ್ರಿ ಅಂತ ಹೇಳ್ತಾನೆ. ಯಾರೋ ಆ ಡಾಕ್ಯುಮೆಂಟ್ನ ತಗೊಂಡು ಕೆಳಗಿಳಿತಾ ಇರ್ಬೇಕಾದ್ರೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಮೇಲ್ ಮತ್ತೆ ಓಡೋಗ್ತಾಳೆ. ಸೆಕ್ಸೇನಾ ರೌಡಿಗಳಿಗೆ ಅವಳು ಇಲ್ಲೇ ಇದ್ದಾಳೆ, ಆಚೆ ಹೋಗ್ಬಾರ್ದು, ಹಂಗೆ ಹುಡುಕ್ರಿ ಅಂತ ಹೇಳ್ತಾನೆ ರೌಡಿಗಳಿಗೆ. ಚಾರು ಇವ್ರ ಹುಡುಕೋದನ್ನ ನೋಡಿ ಅಲ್ಲೇ ಬಚ್ಚಿಟ್ಕೊತಾಳೆ. ಆಗ ಸೆಕ್ಸೇನಾ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ಅವಳು ಸಿಕ್ಕಿದ್ರೆ ಹಾಗೆ ಕೊಂದ್ಬಿಡಿ ಅಂತ ಹೇಳ್ತಾನೆ. ಆಗ ರೌಡಿಗಳು ನೀನು ಸ್ಟೇಜ್ ಮೇಲೆ ನೋಡು, ನಾನು ಇತ್ತ ಹುಡುಕ್ತೀನಿ ಅಂತ ಹುಡುಕಾಡ್ತಾ ಇರ್ತಾರೆ ಚಾರುಲತನ್ನ. ಚಾರು ಡಾಕ್ಯುಮೆಂಟ್ನ ಇಟ್ಕೊಂಡು ಎಲ್ಲಿ ಅಡಗಿಕೊಳ್ಳೋದು ಅಂತ ಹುಡುಕಾಡ್ತಾ ಇರ್ತಾಳೆ ಜಾಗನ. ಹೇಗೋ ಮನೆ ಒಳಗಡೆಯಿಂದ ತಪ್ಪಿಸ್ಕೊಂಡು ಚಾರು ಮನೆ ಕಾಂಪೌಂಡಿಗೆ ಬರ್ತಾಳೆ. ಸೆಕ್ಸೇನಾ ಮತ್ತು ರೌಡಿಗಳು ಚಾರನ್ನ ಹುಡುಕ್ತಾ ಇರ್ತಾರೆ. ಆ ಹುಡುಗಿ ಇಲ್ಲಿಂದ ಎಲ್ಲೋ ಆಚೆ ಹೋಗ್ಬಾರ್ದು, ನೋಡಿದ ತಕ್ಷಣ ಮಾರ್ದನ್ನ ಅಂತಾನೆ. ಚಾರು ಹೇಗೋ ಅವ್ರ ಕಣ್ ತಪ್ಪಿಸಿ ಓಡೋಗಿ ಮನೆ ಹಿಂದೆಗಡೆ ಡ್ರಮ್ ಪಕ್ಕ ಕುಳಿತುಕೊಳ್ಬಿಡ್ತಾಳೆ. ಈ ಕಡೆ ರಾಮಚಾರಿ ಚಾರು ನೋಡಿಕೊಂಡು ಬರ್ತಾ ಇರಬೇಕಾದ್ರೆ ಗಾಡೀಲಿ ಮಧ್ಯದಲ್ಲಿ ಯಾಕೋ ನಾನು ಟೆನ್ಷನ್ ತಡೆಯೋಕ್ಕಾಗ್ತಾ ಇಲ್ಲ, ಚಾರುಗೊಂದು ಕಾಲ್ ಮಾಡಿಬಿಡ್ತೀನಿ ಅಂತಾನೆ. ಕಾಲ್ ಮಾಡಿದಾಗ ಚಾರು ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆಗ ಮುರಾರಿಗೆ ಯಾಕೋ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ ಅಂತ ಹೇಳ್ತಾನೆ. ನೀನೇನು ಟೆನ್ಷನ್ ಆಗಬೇಡ, ನೀನು ಅವ್ರನ್ನ ಅಲ್ಲೇ ಬಂದಿದ್ದೀಯ ತಾನೇ, ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತಾನೆ ಮುರಾರಿ. ಆಗ ರಾಮಚಾರಿ ಮುರಾರಿಗೆಲ್ಲೋ ಟೆನ್ಷನ್ ಆಗದಲೇ ಏನೋ ಮಾಡಲಿ ನಾನು, ಚಾರು ಮೇಡಮ್ಗೆ ದುಡುಕ್ ಬುದ್ಧಿ ಜಾಸ್ತಿ, ಏನಾಗಿದೆಯೋ ಏನೋ, ಆಗಲೇ ಏನೋ ಮೆಸೇಜ್ ಕಳಿಸಿದ್ರು ನೋಡ್ತೀನಿ ಇರು.
ನನಗೆ ಡಾಕ್ಯುಮೆಂಟ್ ಸಿಕ್ಕಿದೆ, ನಾನು ಸೇಫ್ ಆಗಿದ್ದೀನಿ. ಸಕ್ಸೇನಾ ಅವ್ರ ಮನೆ ಹಿಂದೆ ಬೀದಿಲಿದ್ದೀನಿ, ನಾನು ಸೇಫ್ ಆಗಿದ್ದೀನಿ ಅನ್ನೋ ಮೆಸೇಜ್ನ ಓದ್ತಾನೆ ರಾಮಾಚಾರಿ. ಈ ಕಡೆ ರೌಡಿಗಳು ಚಾರುನ ಹುಡುಕ್ತಾ ಬರ್ತಾರೆ. ಸರ್ ಎಲ್ಲೂ ಚಾರು ಕಾಣ್ತಾ ಇಲ್ಲ, ಒಳಗಡೆ ಎಲ್ಲ ಹುಡುಕ್ದ್ವಿ ಅಂತ ಅಂದಾಗ ಸಕ್ಸೇನಾ ಮನೆ ಒಳಗಡೆ ಇಲ್ವಾ, ಹಾಗಾದ್ರೆ ಅವಳೇನು ಸತ್ತೋದ್ಲ ಅಂತ ಹೇಳ್ತಾನೆ. ವರುಣ್ ಭರತ್ ಎಲ್ಲಿದ್ದೀರಾ ಬರ್ರಿ ಬೇಗ ಅಂತಾನೆ ಸಕ್ಸೇನಾ. ಒಂದು ಹುಡುಗಿ ಬಂದು ನಮ್ಮ ಮನೆಗೆ ಹೋಗಿದ್ದಾಳೆ ಅಂದರೆ ನೀವೆಲ್ಲ ಏನು ಕತ್ತೆ ಕಾಯ್ತಿದ್ದೀರಾ, ನನಗೆ ಚಾರು ಬೇಕು ಅಷ್ಟೇ, ಎಲ್ಲ ಕಡೆ ಹುಡುಕಿ ಅಂತಾನೆ ಸಕ್ಸೇನಾ. ಅವಳನ್ನು ಹುಡುಕಿ ಸಾಯಿಸಿ ಏನಾದರೂ ಮಾಡಿ ಅಂತ ಹೇಳಿ ಕಳಿಸ್ತಾನೆ ಸಕ್ಸೇನಾ ರೌಡಿಗಳಿಗೆ. ಆಗ ಅಲ್ಲಿಗೆ ಡ್ರಮ್ಗಳನ್ನ ತುಂಬಿಕೊಡೋಗೋಕ್ಕೆ ಗಾಡಿ ಬಂದಿರುತ್ತೆ. ಆಗ ಸಕ್ಸೇನಾ ಏನದು ಅಂತ ಹೇಳ್ತಾನೆ. ಆಗ ವರುಣ್ ಸರ್ ಆ ಡ್ರಮ್ಗಳನ್ನ ಡಿಸ್ಪೋಸ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಜಲ್ದಿ ಡಿಸ್ಪೋಸ್ ಮಾಡಿಸು, ನೀನೇನು ಮಾಡ್ತಿದ್ಯಾ, ಹುಡ್ಕೋಗು ಅಂತ ಹೇಳ್ತಾನೆ ಸಕ್ಸೇನಾ. ಆಗ ಮತ್ತೊಬ್ಬ ರೌಡಿ ಹೇ ಬಾರೋ ಬೇಗ, ಮಾಸೂನು ಮೊದಲೇ ಟೆನ್ಷನ್ ಆಗಿದ್ದಾರೆ, ಬೇಗ ಇವನ್ನೆಲ್ಲ ತಗೊಂಡೋಗ್ಬಿಡು ಅಂತ ಹೇಳ್ತಾನೆ. ಆಗ ಚಾರು ಹೇಗಿದ್ರು ಡ್ರಮ್ಗಳನ್ನೆಲ್ಲ ತಗೊಂಡೋಗೋಕ್ಕೆ ಬಂದಿದ್ದಾರೆ, ನಾನು ಅದರೊಳಗಡೆ ಕೂತ್ಕೊಂಡು ಹೇಗೋ ಆಚೆ ಹೋಗ್ಬಿಡ್ಬೇಕು ಅಂತಾಳೆ. ಆಗ ಚಾರು ಯಾವುದೋ ಒಂದು ಡ್ರಮ್ನಲ್ಲಿ ಅಡಗಿಕೊಂಡು ಅದರೊಳಗಡೆ ಕೂತ್ಕೊತಾಳೆ. ಆಗ ಒಂದೊಂದೇ ಡ್ರಮ್ನ ಎತ್ತಿ ಗಾಡಿ ಒಳಗಡೆ ಇಡ್ತಾರೆ. ಡ್ರಮ್ನ ಎತ್ತಿಡ್ತಾ ಇರ್ಬೇಕಾದ್ರೆ ಚಾರು ಕೂತಿರೋ ಡ್ರಮ್ಮು ಬಾಯಿ ಓಪನ್ ಆಗಿರುತ್ತೆ. ಇದು ಡ್ರಮ್ಮು ಓಪನ್ ಆಗಿದೆ, ರೋಡಲ್ಲಿ ಬಿದ್ದರೆ ಕಷ್ಟ. ಡ್ರಮ್ಮಿನ ಮುಚ್ಚಳನ ಬಿಗಿಯಾಗಿ ಹಾಕ್ತಾನೆ. ಚಾರು ಕೂತಿರೋ ಅಂಥ ಡ್ರಮ್ನ ಎತ್ತಿಡ್ತಾನೆ. ಚಾರು ಕೂತಿದ್ದ ಗಾಡಿನೂ ಕೂಡ ಹೊರಗಡೆ ಆಚೆ ಹೋಗುತ್ತೆ. ಹೇಗೋ ಈ ಮನೆಯಿಂದ ಆಚೆ ತಪ್ಪಿಸ್ಕೊಂಡೆ, ಆದರೆ ಡ್ರಮ್ಮಿಂದ ಹೇಗೆ ಹೊರಗಡೆ ಬರೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಚಾರು. ಸಕ್ಸೇನಾ ವರುಣ್ ಏನಾಯ್ತು ಅಂತ ಕೇಳಿದಾಗ ಮನೆ ಎಲ್ಲ ಹುಡುಕ್ದ್ವಿ, ಎಲ್ಲೋ ಎಸ್ಕೇಪ್ ಆಗಿರಬೇಕು ಅಂತ ಹೇಳ್ತಾನೆ. ಆಗ ಸಕ್ಸೇನಾ ಯಾಕೆ ಅವಳು ನಮ್ಮ ಮನೆ ಒಳಗಡೆ ಬಂದಿದ್ಲು ಅಂತ ಯೋಚನೆ ಮಾಡಿದಾಗ ವರುಣ್ ಸರ್ ಒಂದು ವೇಳೆ ಡಾಕ್ಯುಮೆಂಟ್ಸ್ನ ಎತ್ಕೊಂಡು ಹೋಗಕ್ಕೆ ಬಂದಿದ್ರೆ ಅಂತ ಹೇಳ್ತಾನೆ. ಆಗ ಸಕ್ಸೇನಾ ಡಾಕ್ಯುಮೆಂಟ್ನ ಹುಡ್ಕೋಕ್ಕೆ ಅಂತ ಹೊರಡೋಗ್ತಾನೆ. ಡಾಕ್ಯುಮೆಂಟ್ನ ರೂಮಲ್ಲಿ ಹೋಗಿ ಚೆಕ್ ಮಾಡ್ತಾನೆ, ಆದರೆ ಡಾಕ್ಯುಮೆಂಟ್ನೂ ಅಲ್ಲಿರಲ್ಲ, ಚಾರು ತಗೊಂಡು ಹೋಗಿರ್ತಾಳೆ. ಆಗ ಸಕ್ಸೇನಾ ಗಾಬರಿಗೊಂಡು ವರುಣ್ ಅವಳು ಡಾಕ್ಯುಮೆಂಟ್ನ ತಗೊಂಡು ಹೋಗಿದ್ದಾಳೆ, ಇಲ್ಲ ಅವಳನ್ನ ಆದಷ್ಟು ಬೇಗ ಹುಡುಕ್ರಿ ಅಂತ ಹೇಳ್ತಾನೆ ಸಕ್ಸೇನಾ. ಚಾರು ಹೋಗ್ತಾ ಇರೋ ಗಾಡಿ ರೋಡಿನಲ್ಲೇ ರಾಮಾಚಾರಿ ಕೂಡ ಅದೇ ರೋಡ್ನಲ್ಲಿ ಹೋಗ್ತಾ ಇರ್ತಾನೆ. ಆಗ ಚಾರು ದೇವ್ರೆ ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೊಳಂಗೆ ಮಾಡಪ್ಪ ಅಂತ ಬಿಡ್ಕೊತಾ ಇರ್ತಾಳೆ. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ಚಕ್ರಕ್ಕೆ ಕಲ್ತಾಗ್ಲಿ ಚಾರು ಇದ್ದ ಡ್ರಮ್ಮು ಕೆಳಗಡೆ ಬಿದ್ದೋಗುತ್ತೆ. ಆಗ ರಾಮಾಚಾರಿನೂ ಮುರಾರಿ ಅದನ್ನು ನೋಡಿ ಅವ್ರನ್ನ ಕೂಗ್ತಾ ಇರ್ತಾರೆ. ಅವರು ಗಾಡಿ ನಿಲ್ಲಿಸ್ತಾನೆ ಹೋಗ್ತಾ ಇರ್ತಾರೆ. ಇವರು ಜೋರಾಗಿ ಕೂಗಿ ಆ ಗಾಡಿನ ನಿಲ್ಲಿಸ್ತಾರೆ. ಆಗ ಬಿದ್ದಿರೋ ಡ್ರಮ್ನ ತಗೊಳಕ್ಕೆ ಅಂತ ಬರ್ತಾನೆ. ಆ ಡ್ರಮ್ನ ಎತ್ತೋಕ್ಕಾಗದೆ ಸರ್ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾನೆ ರಾಮಾಚಾರಿಗೆ. ಆಗ ಮುರಾರಿ ಅದಕ್ಕೇನಂತೆ ತಗೊಳ್ಳಿ ಸರ್, ನಾವು ಹೆಲ್ಪ್ ಮಾಡ್ತೀವಿ ಡ್ರಮ್ ಎತ್ತೋದಕ್ಕೆ ಅಂತ ಡ್ರಮ್ನ ಎತ್ಕೊಂಡು ಹೋಗ್ತಾರೆ. ಚಾರು ಆ ಡ್ರಮ್ಮಲ್ಲಿರೋದು ಅವರಿಗೆ ಗೊತ್ತೇ ಆಗೋಲ್ಲ. ಇದರಲ್ಲಿ ಏನಿದೆ ಅಂತ ಕೇಳಿದಾಗ ಕಂಪ್ನಿ ವೇಸ್ಟೇಜ್ ಇದೆ ಸರ್, ಡಿಸ್ಪೋಸ್ ಮಾಡೋಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ತಾನೆ. ಆವಾಗ ಇದು ರಾಮಾಚಾರಿ ವಾಯ್ಸ್ ಅಲ್ವಾ ಅಂತ ಚಾರು ಅಂತಿರ್ತಾಳೆ. ರಾಮಾಚಾರಿ ಅಂತ ಕೂಗ್ತಾ ಇರ್ತಾಳೆ. ಆದರೆ ಅದರೊಳಗಿರೋದು ಚಾರು ಅಂತ ಗೊತ್ತಾಗ್ದೇನೆ ಆ ಡ್ರಮ್ನ ಎತ್ತಿಡೋಕ್ಕೆ ಸಹಾಯ ಮಾಡ್ತಾರೆ. ಡ್ರಮ್ ಎಲ್ಲ ಎತ್ತಿಟ್ಟಿದ್ದಾದ್ಮೇಲೆ ಮುರಾರಿ ರಾಮಾಚಾರಿಗೆ ಆ ಡ್ರಮ್ಮಲ್ಲಿ ಯಾರೋ ಇದ್ರು ಅಂತ ನನಗನ್ನಿಸ್ತಿದೆ ಅಂತ ಹೇಳ್ತಾನೆ. ಅದರೊಳಗಡೆ ಯಾರು ಇರ್ತಾರೆ, ಅವ್ರು ಹೇಳಿಲ್ವಾ ಕಂಪ್ನಿ ವೇಸ್ಟೇಜ್ ಅಂತ, ನೀನೇನು ಅನುಮಾನ ಪಡಬೇಡ, ನಡಿ ಚಾರುನ ಹುಡ್ಕೋಣ ಅಂತ ಹೇಳ್ತಾನೆ ರಾಮಾಚಾರಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.